ಒಂದ್ಸತಿ ಪಾಪನ ಒಂದು 17 ನಿಮಿಷ 170 ಡಿಗ್ರಿಲಿ ಸೆಟ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ರೆಡಿ. ನೆಕ್ಸ್ಟ್ ನೀನೇ ಮಾಡ್ತೀಯ ಅಲ್ವಮ್ಮ ಎಲ್ಲ? ಟೈಮ್ ಮುಗಿಯುತ್ತೆ, ಗ್ಯಾಸ್ ಮುಂದೆ ನಿಂತ್ಕೊಂಡು ಮಾಡೋ ಅಂತ ಅವಶ್ಯಕತೆ ಇರಲ್ಲ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಸ್ಪೆಷಲ್ ಅಂತಂದ್ರೆ, ನಾನು ನನ್ನ ಮಮ್ಮಿ ಸೇರ್ಕೊಂಡು ತಂದೂರಿ ಚಿಕನ್ ಮಾಡೋಣ ಅಂತ ಹೊರಟಿದ್ದೀವಿ. ತಂದೂರಿ ಚಿಕನ್ ಹೇಗ್ ಮಾಡೋದು ಅಂತ ನಿಮಗೆ ಪಟಾಪಟ ಅಂತ ತೋರ್ಸ್ಕೊಂಡ್ ಬರ್ತೀನಿ. ಹಾಗಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬನ್ನಿ. ತಂದೂರಿ ಚಿಕನ್ ಮಾಡೋದಕ್ಕೆ ನಾನು ತಗೊಂಡಿರೋ ಐಟಮ್ಸ್ ಬಂದು 2 ಸ್ಪೂನ್ ಕಬಾಬ್ ಪೌಡ್ರು, 1 ಸ್ಪೂನು ಧನಿಯಾ ಪೌಡ್ರು, ಸ್ವಲ್ಪ ಕಸ್ತೂರಿ ಮೆಥಿ, ಒಂದು ಸ್ವಲ್ಪ ಅರಿಶಿನ, ಕಬಾಬ್ ಪೌಡರ್, ಸ್ವಲ್ಪ ಪೆಪ್ಪರು, ಅರ್ಧ ಸ್ಪೂನ್ ಪೆಪ್ಪರು, 2 ಸ್ಪೂನು ಖಾರದ ಪುಡಿ, 1 ಸ್ಪೂನ್ ಉಪ್ಪು. ಇದು ಇಷ್ಟು ಐಟಮ್ ಬಂದು ಒಂದು ಅರ್ಧ ಕೆಜಿಯಿಂದ 3/4 ಕೆಜಿಗೆ ಸಾಕಾಗುತ್ತೆ. ಇದಕ್ಕೆ ನಾವು ಮೊಸರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೊಂಡ. ಮಗಳು ಎಲ್ಲ ನಾನೇ ಮಾಡ್ತೀನಿ ಅಂತ ಅವಳೆ ಮಾಡ್ತಿದ್ದಾಳೆ. ಮಾಡಲಿ, ಕಲ್ತ್ಕೊಳ್ಳಿ. ಮಾಡ್ತೀಯಮ್ಮ ನೀನೇ? ನಾನೇ ಮಾಡ್ತೀನಿ. ಆಯ್ತು ಮಾಡು. ಸೊ ಈ ಥರ ಮಿಕ್ಸ್ ಮಾಡಬೇಕಲ್ವಾ? ಯಾವ ಥರ ಉಂಟು? ಇವಾಗ ಸ್ವಲ್ಪ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ನಂತರನೇ ಹಾಕು. ನಾನು ಕೊಡಿ. ಎಷ್ಟಾಗ್ತದೆ? ಸ್ವಲ್ಪ ಹಾಕಿ ಹೇಳ್ತೀನಿ, ಹಾಕು. ಒಂದು 2 ಸ್ಪೂನು ಬರೋಷ್ಟು ಇಷ್ಟ. ಇನ್ನು ಸ್ವಲ್ಪ ಹಾಕು. ಇಷ್ಟ ಸಾಕು. ಈಗ ಮೊಸರಾ? ಅದಕ್ಕೆ ಸ್ವಲ್ಪ ಮೊಸರು ಹಾಕೊಳ್ಳೋಣ. ಮೊಸರು ಅಷ್ಟೇ ಒಂದು 2 ಸ್ಪೂನ್ 3 ಸ್ಪೂನ್ ಬರೋಷ್ಟು. ಸಾಕು. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡು. ಸರಿ. ವಾ, ಫಸ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊ. ಸ್ವಲ್ಪ ಗಟ್ಟಿಗಿರ್ಬೇಕು. ತೆಳುಗಾದ್ರೆ ನೀಟಾಗಿ ಮ್ಯಾರಿನೇಟ್ ಆಗಲ್ಲ. ಅದಕ್ಕೆ ಒಂದು 1/2 ಅವರ್ ಆದರೂ ಮ್ಯಾರಿನೇಟ್ ಮಾಡಬೇಕು. ವಾ, ಪಾಪ ಅಲ್ಲಪ್ಪ, ಕೋಳಿ ಒಂದೊಂದ್ಸತಿ ಕೂಯ್ತಾರೆ. ಅಪ್ಪ ಪಾಪ. ಈಗ ಪೇಸ್ಟ್ನ ನೀಟಾಗಿ ಚಿಕನ್ಗೆಲ್ಲ ಎತ್ಕೋಬೇಕು. ಅಪ್ಪ ಒಂದ್ಸತಿ ಪಾಪ ಕೋಳಿ. ಅಪ್ಪ ಪಾಪ ಅಲ್ವಾ ಕೋಳಿ? ಪಾಪನೇ, ಏನು ಮಾಡೋಕ್ಕಾಗಲ್ಲ. ತಿನ್ನೋವಾಗ ಚೆನ್ನಾಗಿ, ತಿನ್ನೋವಾಗ ಪಾಪ ಅನ್ಸಲ್ಲ. ಇವಾಗ ಮಾತ್ರ ಪಾಪ ಅನ್ಸುತ್ತಾ? ತಿನ್ನೋವಾಗ ಚಪ್ಪರ್ಸ್ಕೊಂಡು ತಿಂತೀಯಾ? ಹಂಗಲ್ಲ, ಅದು ಬೇಗ ಬೇಗ ಮೆತ್ತೀನಿ. ಅಲ್ಲ ಅದು ನೋಡೀಗ. ಓಕೆ, ಈಗ ಮ್ಯಾರಿನೇಟ್ ಚೆನ್ನಾಗಾಗಿದೆ. ಒಂದು 1/2 ಅವರ್ಗಿನ್ನ ಜಾಸ್ತಿನೇ ಆಯಿತು. ಇದನ್ನ ನಾವು ಏರ್ ಫ್ರೈರಲ್ಲಿ ಹಾಕ್ಬಿಟ್ಟು ಬೇಯಿಸ್ಕೊಬಿಡೋಣ. ಈಗ ನಾವು ಏರ್ ಫ್ರೈರಿಗೆ ಎಣ್ಣೆ ಹಾಕ್ಬೇಕು. ಹಾಕಿ. ನೀವೇ ಹಾಕಿ. ಸ್ವಲ್ಪ ಹಾಕಿ, ಜಾಸ್ತಿ ಹಾಕ್ಬಿಡಿ. ನಂಗೆ ಗೊತ್ತು, ಎಲ್ಲ ಗೊತ್ತು ನಿನಗೆ. ಲೈಟಾಗೆ ಫುಲ್ಲು ಹಚ್ಬಿಡು, ಒಂದು ರೌಂಡ್ ಸರ್ಕಲ್. ಹಚ್ತೀನಿ. ಈಗ ಏರ್ ಫ್ರೈರ್ ಫುಲ್ಲು ಎಣ್ಣೆ ಹೆಚ್ಚಾಗಿದೆ. ಈಗ ಈ ಚಿಕನ್ನ ಅದರೊಳಗೆ ಹಾಕ್ಬಿಡೋಣ. 2 ಪೀಸ್ ಹಾಕಿ, ಜಾಗ ಸಾಕಾಗಲ್ಲ. ಓಕೆ, 1 3 ಆದರೆ 3 ಇಟ್ಬಿಡು. 2 ಇದೆ. 1 ನಿಮಿಷ. ಜಾಗ ಇದ್ರೆ ನೋಡೋಣ. ಮೇಲೆ ಇಡಬೇಡ, ಸೈಡ್ಗಿದೆ. ಆಯಿತಾ? 3ಕ್ಕೂ 3 ಆಗಿದೆ. ಈಗ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಟೆಂಪ್ರೇಚರ್ ಸೆಟ್ ಮಾಡಿಬಿಡ.
ಈಗ ಇದನ್ನು ಏರ್ ಫ್ರೈರ್ ಒಳಗೆ ಇಟ್ಬಿಟ್ಟು ಟೆಂಪ್ರೇಚರ್ ಸೆಟ್ ಮಾಡಿ ಒಂದು 17 ನಿಮಿಷ 170 ಡಿಗ್ರಿಲಿ ಸೆಟ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಎರಡು ಸೈಡೂ 17 ನಿಮಿಷ. ಈಗ ಇದನ್ನ ಪ್ರೆಸ್ ಮಾಡಬೇಕು. ನಾನು ಮಾಡಬೇಕು. 180 ಡಿಗ್ರಿ ಇದೆ, ಇದನ್ನು ಕಮ್ಮಿ ಮಾಡೋಣ. ಟೈಮಿಂಗ್ಸ್ ಬಂದು 15 ನಿಮಿಷ ಸಾಕು, 14 ನಿಮಿಷ ಮಾಡೋಣ. ನೆಕ್ಸ್ಟು ಟೆಂಪ್ರೇಚರು 170 ಮಾಡೋಣ. 170 ಸೆಟ್ ಆಗಿದೆ. ಈಗ ಆನ್ ಮಾಡೋಣ. ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ. ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ ತಿರುಗಿಸ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮತ್ತೆ ಟೆಂಪ್ರೇಚರ್ ಸೆಟ್ ಮಾಡಿ ಮತ್ತೆ ತಂದೂರಿ ಚಿಕನ್ ರೆಡಿ. ನೆಕ್ಸ್ಟ್ ನೀನೇ ಮಾಡ್ತೀಯ ಅಲ್ವಾ ಎಲ್ಲ ನೀನೇ ಮಾಡಿಕೊಟ್ಬಿಡ್ತೀಯ ಅಪ್ಪನಿಗೆ. ಫಸ್ಟ್ ಆಫ್ ಮಾಡ್ತೀನಿ, ಸ್ವಿಚ್ ಆಫ್ ಮಾಡ್ತೀನಿ. ಓಪನ್ ಮಾಡಿ ತೋರಿಸಿ. ಆಗಿದೆಯಾ? ಸೂಪರ್ ಆಗಿದೆ. ಟೇಸ್ಟ್ ಮಾಡೋಣ. ತಣ್ಣಗಾದ್ಮೇಲೆ ಟೇಸ್ಟ್ ಮಾಡೋಣ. ಫೈನಲಿ ನಮ್ಮ ತಂದೂರಿ ಚಿಕನ್ ನೋಡಿ ಯಾವ ಥರ ರೆಡಿ ಆಗಿದೆ. ಸಗದಾಗಿದೆ ಅಲ್ಲ? ತಂದೂರಿ ಚಿಕನ್ ನೋಡಿ ಯಾವ ಥರ ಬಂದಿದೆ. ತಗೊಂಬ ಟೇಸ್ಟ್ ಮಾಡು. ಹಿಡ್ಕೋ ಕೈಯಲ್ಲಿ, ತಗೋ ಪ್ಲೇಟಲ್ಲಿ ಹಿಡ್ಕೋ. ಆಯ್ತು. ಟೇಸ್ಟ್ ಮಾಡಿ ಹೇಳು ಯಾವ ಥರ ಇದೆ ಅಂತ. ನಾನು ಟೇಸ್ಟ್ ಮಾಡಲಾ? ಮಾಡು. ಸಗದ ಬಂದಿದೆ ನೋಡು. ನೋಡ್ಬಿಟ್ಟಿದೆ ನೀಟಾಯ್ತಾ? ಆಹಾ, ಚೆನ್ನಾಗಿದ್ಯಾ? ಕಾಲು ಕೆಳಗೆ ಬಿಡು. ನಮ್ಮಮ್ಮಂಗೆ ಚೂರು ಟೆಸ್ಟ್ ಮಾಡ್ತಾನ ಬನ್ನಿ. ನಿಮ್ಮಮ್ಮ ವಿಡಿಯೋ ಬರಲ್ಲ ಬಿಡು. ಸೂಪರ್, ಚೆನ್ನಾಗಿದ್ಯಾ? ನಾನು ಸ್ಕೂಲಲ್ಲಿ ಹೇಳ್ದೆ ನನಗೆ ನೆನಪು ಇರಲಿಲ್ಲ ನೀವು ಚಿಕನ್ ತಗೊಬರ್ತೀರಾ ಅಂತ. ಆವಾಗ ನನ್ನ ಫ್ರೆಂಡ್ಸು ನವಮಿಕಾ ಅವ್ರದ್ದು ತಂಗಿ ಹೆಂಗ್ ಗೊತ್ತಾ ತಿನ್ನೋದು ಲೆಗ್ ಪೀಸ್ನ ನನ್ನ ಥರನೇ ಸೇಮು. ಎಲ್ಲರೂ ಹಂಗೆ ತಿನ್ನೋದು. ಮತ್ತೆ ಅವಳು ದೊಡ್ಡವಳು ಅದೇ ನನ್ನ ಫ್ರೆಂಡು ಹಿಂಗೆ. ನಾನು ಅಲ್ಲ, ಅವರು ಸೇಮ್ ತಂಗಿನ ಥರನೇ. ಅದಕ್ಕೆ ನಾನು ಅಂದೆ ಸೇಮ್ ನಿನ್ನ ತಂಗಿ ಥರನೇ ಹಿಂಗೆ ಅಂತ. ಏರ್ ಫ್ರೈಯರ್ ಅಲ್ಲಿ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ಸ್ ಅಂದ್ರೆ ಆಯಿಲ್ ಕಮ್ಮಿ ತಗೊಳುತ್ತೆ, ಟೈಮ್ ಉಳಿಯುತ್ತೆ, ಗ್ಯಾಸ್ ಮುಂದೆ ನಿಂತ್ಕೊಂಡು ಮಾಡುವಂಥ ಅವಶ್ಯಕತೆ ಇರಲ್ಲ. 10-15 ನಿಮಿಷ ಟೈಮ್ ಸೆಟ್ ಮಾಡಿಬಿಟ್ಟು ಇಟ್ಟು ಬಂದ್ಬಿಟ್ರೆ ಆರಾಮಾಗಿ ಅದೇ ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ. ನೀಟಾಗೂ ಆಗುತ್ತೆ ನೋಡಿ, ಎಷ್ಟು ನೀಟಾಗಿ ಬಂದಾಗಿದೆ. ಟೇಸ್ಟು ಚೆನ್ನಾಗಿರುತ್ತೆ. ಟೇಸ್ಟು ನಾನಲ್ಲ ಮಿಕ್ಸ್ ಮಾಡಿದ್ದು. ನೀವೇ ಮಾಡಿ, ಅದಕ್ಕೆ ಸೂಪರ್ ಆಗಿರುತ್ತೆ. ನನ್ನ ಮಗಳು ಮಿಕ್ಸ್ ಮಾಡಿರೋದಲ್ವ, ಅದಕ್ಕೆ ಸೂಪರ್ ಆಗಿದೆ ಟೇಸ್ಟ್. ನೆಕ್ಸ್ಟ್ ಎಲ್ಲ ನನ್ನ ಮಗಳೇ ಮಾಡ್ತಾಳೆ. ಯಾವಾಗ ನೆಕ್ಸ್ಟ್ ಇನ್ನೊಂದು ಏನಾದ್ರು ಮಾಡೋವಾಗ ನೀನೇ ಮಾಡಿಬಿಡುದಲ್ಲ. ಆಯ್ತಾ? ಮಾಡ್ತೀಯಾ? ಸರಿ, ಹಾಗಿದ್ರೆ ಇವತ್ತು ಇಟ್ಗೆ ಈ ವಿಡಿಯೋ ಮುಗಿಸೋಣ. ಟೈಮ್ ಆಯಿತು. ಯಾವಾಗ? ಓಕೆ ಗಾಯ್ಸ್, ಹಂಗಿದ್ರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸುವಂಥ ಸಮಯ ಬಂದಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ, ಗುಡ್ ಬೈ, ಶುಭ ದಿನ, ಬಾಯ್.